ಬಂದವ್ರಿ ಯಾವ ಸಮಾವೇಶ ಹಿಂದ ಇದು ಇನ್ನು ಎಲ್ಲ ತೀರ್ಮಾನಗಳು ಆಗಿಲ್ಲ, ಆದ್ಮೇಲೆ ಹೇಳ್ತೀನಿ ನಿಮ್ಗೆ. ಚಿಂತನೆ ಇದೆ ಇಲ್ಲ ಅದನ್ನು ಕೂಡ ನಿಧಾನವಾಗಿ ಹೇಳ್ತೀನಿ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದ್ದಾರೆ. ನೋಡ್ರಿ, ಯಾರು ಮಾತಾಡ್ಲಬಾರ್ದು, ಮಾಧ್ಯಮದಲ್ಲಿ ಮಾತಾಡಬಾರ್ದು. ನಾಯಕತ್ವ ಬದಲಾವಣೆ ಅದು ಇದು ಯಾವುದೇನೇ ಇದ್ರೂ ಕೂಡ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ. ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತೇಳಿ ನಮಗೂ ಅನಿಸಿದೆ, ಅವರು ಹೇಳಿದ್ದಾರೆ. ಅದರಿಂದ ನಾವು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಯಾವುದೆಲ್ಲ ಬದಲಾವಣೆಗಳು ಏನೇ ತೀರ್ಮಾನ ಇರೋ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಪೂರ್ತಿ ಹೇಳೋವರ್ಗಾರ ಬಿಡ್ರಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ನಿರ್ಣಯ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಷ್ಟೇ. ಥ್ಯಾಂಕ್ ಯು. ಬಂದವ್ರಿ ಯಾವ ಸಮಾವೇಶ ಹಿಂದ ಇದು ಇನ್ನು ಎಲ್ಲ ತೀರ್ಮಾನಗಳು ಆಗಿಲ್ಲ, ಆದ್ಮೇಲೆ ಹೇಳ್ತೀನಿ ನಿಮ್ಗೆ. ಚಿಂತನೆ ಇದೆ ಇಲ್ಲ ಅದನ್ನು ಕೂಡ ನಿಧಾನವಾಗಿ ಹೇಳ್ತೀನಿ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದ್ದಾರೆ. ನೋಡ್ರಿ, ಯಾರು ಮಾತಾಡ್ಲಬಾರ್ದು, ಮಾಧ್ಯಮದಲ್ಲಿ ಮಾತಾಡಬಾರ್ದು. ನಾಯಕತ್ವ ಬದಲಾವಣೆ ಅದು ಇದು ಯಾವುದೇನೇ ಇದ್ರೂ ಕೂಡ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ. ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತೇಳಿ ನಮಗೂ ಅನಿಸಿದೆ, ಅವರು ಹೇಳಿದ್ದಾರೆ. ಅದರಿಂದ ನಾವು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಯಾವುದೆಲ್ಲ ಬದಲಾವಣೆಗಳು ಏನೇ ತೀರ್ಮಾನ ಇರೋ ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಪೂರ್ತಿ ಹೇಳೋವರ್ಗಾರ ಬಿಡ್ರಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ನಿರ್ಣಯ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಷ್ಟೇ. ಥ್ಯಾಂಕ್ ಯು.